ನಮ್ಮ ಕ್ಷೇತ್ರದ ಬೆಮ್ಮಕಡ ಗ್ರಾಮದ ನಿವಾಸಿ ವೆಂಕಟೇಶ್ರವರು ಏನು ಸ್ವರ್ಗವಾಸ ಆಗಿದ್ದಾರೆ. ಇದು ತೀವ್ರವಾಗಿ ಖಂಡಿಸ್ತೀನಿ. ಇಂಥ ಅನಾಹುತಗಳು ಬೀದರ್ದಾಗ ಎಂದೂ ಆಗಿಲ್ಲ. ಹಿಸ್ಟ್ರಿದ ಮೊದಲ ಬಾರಿಗೆ ಈ ಥರ ಅನಾಹುತ ಆಗಿದೆ. ಯಾರೇ ಕಲ್ಪಿಸಿರಲಿ ಆದಷ್ಟು ಬೇಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪೊಲೀಸರು ಪತ್ತೆ ಹಚ್ಚಿ ಆದಷ್ಟು ಬೇಗ ಅವ್ರಿಗೆ ಶಿಕ್ಷೆ ಗುರಿ ಮಾಡಬೇಕು. ಆದಷ್ಟು ಬೇಗ ಅವ್ರಿಗೆ ಹಿಡಿಬೇಕಂತ ನಾನು ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿನೂ ಮಾಡ್ತೀನಿ ಮತ್ತು ನಿರ್ದೇಶನನೂ ಹೇಳ್ತೀನಿ. ಯಾಕಂದ್ರೆ ಇಂಥವು ಕಾನೂನು ಸುವ್ಯವಸ್ಥೆ ಜಿಲ್ಲೆಯಲ್ಲಿ ಇನ್ನಷ್ಟು ಸ್ಟ್ರಿಕ್ಟ್ ಆಗಬೇಕು. ಇಂಥವು ಘಟನೆಗಳು ಮತ್ತೆ ಮರುಕಳಿಸ್ಬಾರ್ದಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಇಂಥ ಆಗೋದ್ರಲ್ಲಿ ಜನರಲ್ಲಿ ಒಂದು ಭಯ ಮೂಡ್ತದೆ, ಜನರಲ್ಲಿ ಒಂದು ಆತ್ಮವಿಶ್ವಾಸ ಸರ್ಕಾರ ಮೇಲೆ ಹೋಗ್ತದೆ. ಯಾಕಂದ್ರೆ ಈ ಸರ್ಕಾರ ಜನರ ರಕ್ಷಣೆಗೋಸ್ಕರ ಸರ್ಕಾರ ಇರಬೇಕು, ಜನರ ತೊಂದರೆ ಕೊಡೋಕೆ ಸರ್ಕಾರ ಇರಬಾರ್ದು. ಇಂಥವೆಂದು ಮತ್ತೆ ಮರುಕಳಿಸ್ಬಾರ್ದಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಸರ್, ಇಂಥ ಘಟನೆಗಳು ಮೊದಲು ಉತ್ತರ ಪ್ರದೇಶ, ಬಿಹಾರದಲ್ಲಿ ಆಗ್ತದೆ ಅಂತ ಕೇಳ್ತಿದ್ವಿ, ನೋಡ್ತಿದ್ವಿ. ಆದರೆ ಬೀದರ್ನಲ್ಲಿ ಈ ಥರ ಆಗಿದೆ. ನಾವು ಚಿಕ್ಕ ಹಿಡಿದು ಇಷ್ಟು ವರ್ಷ ಬೀದರ್ದಾಗ ಮೊದಲನೇ ಬಾರಿಗೆ ಆಗಿದೆ. ಅದಕ್ಕೇನು ಹೀಗೆ ಸರ್ಕಾರ ವತಿಯಿಂದ ನಾವು ವಿನಂತಿ ಅಲ್ಲಿ ಹೇಳಿದೆವು ಅಧಿಕಾರಿಗಳಿಗೆ. ಏನು ಬಾಬಾ ಸಾಹೇಬ್ರ ಸಂವಿಧಾನ ಪ್ರಕಾರ 8 ಲಕ್ಷ ರೂಪಾಯಿ ಒಬ್ಬ ದಲಿತ SC ST ಮೃತನಿಗೆ 8 ಲಕ್ಷ ರೂಪಾಯಿ ಕೊಡಬೇಕು, 2 ಎಕರೆ ಜಮೀನು ಕೊಡಬೇಕು, ಮತ್ತು ಅವ್ರ ಕುಟುಂಬಕ್ಕೆ ಸಹಾರ ಆಗಪ್ಲೆ ಒಂದು ಜಾಬ್ ಕೊಡ್ಬೇಕಂತ ಆ ಥರ ಮಾತಾಡಿದ್ವಿ. ಅವರು ಕೂಡ ಸಂಘಟನೆದರೆಲ್ಲ ಪ್ರಮುಖರು ಅದು ಆಗೇ ಬೇಕಂದ್ರೆ ಅದನ್ನು ಆಗಾದ ನಾನು ಕೂಡ ಅವ್ರ ಜೊತೆ ನಿಂತು ಹೋರಾಟ ಮಾಡ್ತೀನಿ. ಮತ್ತು ಮುಂದೆ ಪರ್ಮನೆಂಟ್ ಜಾಬ್ ಬಗ್ಗೆ ಡಿವಿಷನಲ್ ಕಮಿಷನರಿಗೆ ಬರೆದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪವರ್ಸ್, ಡೆಲಿಗೇಷನ್ ಆಫ್ ಪವರ್ಸ್, ಅವರು ಅದನ್ನು ಅಪ್ರೂವಲ್ ಮಾಡಿದ್ರೆ ಆಗುತ್ತೆ. ಬಟ್ ಆದಷ್ಟು ಬೇಕು ನಾನೆಂಬುದು ಜನ ಭಯಭೀತ ಆಗಬಾರ್ದು, ಜನರಿಗೆ ಒಂದು ಫ್ರೆಂಡ್ಲಿ, ಈಕೋ ಫ್ರೆಂಡ್ಲಿ ಜನ ವಾತಾವರಣದಲ್ಲಿ ಇರಬೇಕಂತ ನಾನು ಹೇಳಕ್ಕೆ. ಅದು ಇರಬೇಕಾದ್ರೆ ಪೊಲೀಸ್ ಇಲಾಖೆ ಕೂಡ ಸ್ಟ್ರಿಕ್ಟ್ ಆಗಬೇಕು. ಯಾರು ಇಂಥ ಕಲ್ಪಿಸಿದಾರೆ ಅಂದ್ರೆ ಬಂಧಿಸ್ಬೇಕಂತ. ಜಿಲ್ಲಾ ನ್ಯಾಯಾಲಯ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮಧ್ಯದಲ್ಲಿ ಈ ಥರ ಆಗಿದೆ. ಏನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಅನಿಸುತ್ತೆ? ಕಾನೂನು ಸುವ್ಯವಸ್ಥೆ ಈಗ ಮಾನ ಮೂರ್ತಿಗಳಿಗೆ ಕೂಡ ಅಂಬೇಡ್ಕರ್ ಜಿಯವರಲ್ಲಿ ಬಸವಣ್ಣವ್ರದ್ದು ಮೊನ್ನೆ ದಾಡಿಗೆ ಅಲ್ಲ ಮಹಾನ್ ಪುರುಷದ ಕೂಡ ಮೂರ್ತಿಗಳಿಗೆ ಕಿಡಿಗೇಡಿಗಳು ಮಾಡ್ತಾರಂದ್ರೆ ಇದು ಎಲ್ಲಿಂದ ನಡೆದ ಇದು ಭಾಳ ತೀವ್ರ ನಾವು ಖಂಡಿಸ್ತೇವೆ. ಮತ್ತು ಮೊನ್ನೆ ನಮ್ಮ ಜೇವರ್ಗಿದಾಗ ನೋಡಿದ್ರಿ. ಮತ್ತು ಬೆಂಗಳೂರಲ್ಲಿ ನಾವೇನು ಗೋಮಾತಾ ಅಂತೇವೆ, ಗೋಮಾತಾ ಕೆಚ್ಚಲನ್ನೇ ಕೊಯ್ಯೋದು, ತಾಯಿ ಇದು ಕೊಯ್ಯೋದು, ಅದು ಬರಬರಿ ಅದು. ಅಂಥ ಒಂದು ದುಷ್ಕರ್ಚಕ್ಕೆ ಹೆಂಗೆ ಕಾನೂನು ಭಾಳ ಇದಾಗಬೇಕು. ಅದು ಕಠಿಣ ಶಿಕ್ಷೆ ಕೊಡ್ಬೇಕು. ಸಡ್ಲ ಆಗ್ತಾ ಇದೆ ಅಂತ ಕಾನೂನು ಸ್ಟ್ರಿಕ್ಟಾಗಿ ತಕ್ಕ ಪಾಠ ಮತ್ತು ತಕ್ಕ ಶಿಕ್ಷೆ ಕೊಡ್ಬೇಕನ್ನ ನಾನು ವಿನಂತಿ ಮಾಡ್ಕೋತೀನಿ. ಇಲ್ಲ, ರಾಜ್ಯ ಸರ್ಕಾರ ಏನು ವಿಳಂಬ ಮಾಡ್ತಿದೆ, ಇಂಥವರಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಲ್ಲಿ ವಿಫಲ ಆಗ್ತಿದೆ ಅಂತ. ರಾಜ್ಯ ಸರ್ಕಾರ ಎಲ್ಲ ರೀತಿಯಲ್ಲಿ ವಿಫಲ ಆಗಿದೆ, ಅದಕ್ಕೇನು ಹೇಳಕ್ ಬರಲ್ಲ. ಎಲ್ಲ ಇನ್ ಆಲ್ ಫೀಲ್ಡ್